ಭವನದಲ್ಲಿ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಮುಂದಿನ ಹೋರಾಟಗಳನ್ನು ಕುರಿತು ಸುದೀರ್ಘವಾದಂಥ ಸಭೆ ತುಂಬ ಯಶಸ್ವಿಯಾಗಿ 1 ದಿನಗಳ ಕಾಲ ನಡೆದಿದೆ. ಈ ಸಭೆಯಲ್ಲಿ ಒಳ ಮೀಸಲಾತಿ ಮೂಲ ಹೋರಾಟಗಾರರಾದಂಥ ದಂಡೋರ ರಾಜ್ಯಾಧ್ಯಕ್ಷರಾದಂಥ ಶಂಕರಪ್ಪನವರು, ಹಿರಿಯ ವಕೀಲರು ಮತ್ತು ಮೂಲ ಹೋರಾಟಗಾರರಾದಂಥ ಮಾರಪ್ಪನವರು, ಮತ್ತು MRHSನ ರಾಜ್ಯ ಕಾರ್ಯಾಧ್ಯಕ್ಷರಾದ ನಮ್ಮ ಕೇಶವಮೂರ್ತಿಯವರು, ದಂಡೋರದ ಹುಸೇನಪ್ಪ ಸ್ವಾಮಿಯವರು, ವಿಶ್ವ ಆದಿಜಾಂಬುವ ಮಹಾಸಭಾದ ರಾಜ್ಯಾಧ್ಯಕ್ಷರಾದ ನಮ್ಮ ಭೀಮರಾಜರವರು, ಹಾಗೂ ಬಹುಜನ ಚಳವಳಿಯ ಕೃಷ್ಣಪ್ಪ, ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ ಮುನ್ರಾಜು ಅವರು, ಮತ್ತು ನಮ್ಮ ಶಿವಪ್ಪ ಮುಖಂಡರಾದ ಶಿವಪ್ಪನವರು, ಅನೇಕ ಹಿರಿಯರು ಪಾಲ್ಗೊಂಡಿದ್ದರು. ಜೊತೆಗೆ AIBSPಯ ರಾಜ್ಯಾಧ್ಯಕ್ಷರಾದ ಮಾರ್ಸಂದ್ರ ಮುನಿಯಪ್ಪನವರು ಕೂಡ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಈ ಸಭೆಯ ಮುಖ್ಯ ಉದ್ದೇಶ ಒಳ ಮೀಸಲಾತಿ ಕುರಿತಂತೆ ವಿಶೇಷ ಸಚಿವ ಸಂಪುಟ ಕೈಗೊಂಡಂತಹ ತೀರ್ಮಾನಗಳನ್ನು ಇವತ್ತು ಚರ್ಚೆ ಮಾಡಿದ್ವಿ. ಈ ಚರ್ಚೆಯಲ್ಲಿ ಕೈಗೊಂಡಂಥ ನಿರ್ಣಯಗಳು ಏನಂದರೆ, ಒಳ ಮೀಸಲಾತಿನಲ್ಲಿ ಅವನೂರು ಆಯೋಗ ಮಾದಿಗ ಸಮಾಜಕ್ಕೆ 8% ಮೀಸಲಾತಿಯನ್ನು ಕೊಟ್ಟಿತ್ತು. ಸದಾಶಿವ ಆಯೋಗ ಮತ್ತು ನಾಗಮೋಹನ್ ದಾಸ್ ಆಯೋಗ 6% ಕೊಟ್ಟಿತ್ತು. ಆದರೆ ಈಗ ಸಚಿವ ಸಂಪುಟದಲ್ಲಿ 50%ಕ್ಕೆ ಸದಾಶಿವ ಆಯೋಗನೂ 50%ಕ್ಕೆ ಮಾಡಿದ್ದಿತ್ತು. ಮಾಧುಸ್ವಾಮಿನೂ ಅವರು ಕೊಟ್ಟಾಗ 6% ಕೊಟ್ಟಿದ್ರು. ಈಗ 50% ಮಾಡಿದರೂ ಕೂಡ 6% ಕೊಡಬೇಕಾಗಿತ್ತು ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಜೊತೆಗೆ ಸಚಿವ ಸಂಪುಟ ಕೈಗೊಂಡಂಥ ತೀರ್ಮಾನ ಏನಿದೆ, 1 ರಿಂದ 15 ಹುದ್ದೆಗಳನ್ನು ಒಳ ಮೀಸಲಾತಿಗೆ ಒಳಪಡಿಸ್ತಾನೆ. ಅದು ಪರಿಶಿಷ್ಟ ಜಾತಿಯಲ್ಲೇ ಸಾಮಾನ್ಯ ಅಂತೇಳಿ ತೀರ್ಮಾನವನ್ನು ಮಾಡಿ, ಇಲ್ಲಿ ABCನಲ್ಲಿರ್ತಕ್ಕಂಥ ಈ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಇವು 101 ಜಾತಿಗಳು ಕೂಡ ಸ್ಪರ್ಧೆ ಮಾಡಬೇಕು ಅಂತ ಒಂದು ವಿವಾದವನ್ನು ತಂದಿಟ್ಟಿರೋದಕ್ಕೆ ತೀವ್ರ ಅಸಮಾಧಾನ ಆಗಿದೆ. ಇದು ಒಳ ಮೀಸಲಾತಿನೇ ಅಲ್ಲ ಅನ್ನೋ ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಜೊತೆಗೆ 15ಕ್ಕಿಂತ ಮೇಲ್ಪಟ್ಟು ಹುದ್ದೆಗಳನ್ನು ಒಳ ಮೀಸಲಾತಿಗೆ ಒಳಪಡಿಸಿ 56,000 ಹುದ್ದೆಗಳ ತುಂಬೋದಕ್ಕೆ ಕೈಗೊಂಡಿರುವಂಥ ತೀರ್ಮಾನ ಏನಿದೆ, ಇದು ಸುಪ್ರೀಂ ಕೋರ್ಟ್ ತೀರ್ಮಾನಕ್ಕೆ ವ್ಯತಿರಿಕ್ತವಾದಂಥ ಒಂದು ತೀರ್ಮಾನ. 2 ಇಬ್ಬಗೆಯ ತೀರ್ಮಾನವನ್ನು ಸಚಿವ ಸಂಪುಟ ಮಾಡಿದೆ. 15 ಒಳಗಡೆ ಇರತಕ್ಕಂಥ ಹುದ್ದೆಗಳಲ್ಲಿ ಒಳ ಮೀಸಲಾತಿ ಇಲ್ಲ ಅಂದರೆ, ಗೆಜೆಟೆಡ್ ಆಫೀಸರ್ಸು ಹುದ್ದೆಗಳ ಏನಿದ್ದಾವೆ ಆ ಹುದ್ದೆಗಳನ್ನ ಒಂದು ಗೊಂದಲ ಸೃಷ್ಟಿ ಮಾಡಿ ಈ ಸಮಾಜಕ್ಕೆ ಆ ಹುದ್ದೆಗಳು ಸಿಗಬಾರ್ದು ಅನ್ನೋ ಒಂದು ಹುನ್ನಾರ ನಡೆದಿದೆ. ಇದರಲ್ಲಿ DPR ಸಮಾಜ ಕಲ್ಯಾಣ ಇಲಾಖೆ ತೀವ್ರ ಒಂದು ಗೊಂದಲದ ವಾತಾವರಣ ಮೂಡಿಸಿರೋದ್ರಿಂದ ಇದು ಸುಪ್ರೀಂ ಕೋರ್ಟ್ ಆದೇಶಕ್ಕೆ ವಿರುದ್ಧವಾದಂಥ ನಿರ್ಣಯಗಳನ್ನು ರಾಜ್ಯ ಸರ್ಕಾರ ಕೈಗೊಂಡಿದೆ. ಆದ್ದರಿಂದ ಹೋರಾಟವನ್ನು ಮುಂದುವರಿಸಬೇಕು. ಜೊತೆಗೆ ಇದ್ರ ಜೊತೆಯಲ್ಲೇ ಬಡ್ತಿಯಲ್ಲಿ ಒಳ ಮೀಸಲಾತಿಯನ್ನು ಕೂಡಲೇ ಕೊಡಬೇಕು. ಬ್ಯಾಕ್ಲಾಗಲ್ಲಿ ಒಳ ಮೀಸಲಾತಿಯನ್ನು ಕೊಡಬೇಕು. SC ST TSP ಹಣ ಏನಿದೆ, ಈ ಹಣ ಒಳ ಮೀಸಲಾತಿನಲ್ಲಿ ಸಮಾನವಾಗಿ ಹಂಚಿಕೆ ಆಗಬೇಕು 101 ಜಾತಿಗಳಿಗೂ. ಜೊತೆಗೆ ಖಾಸಗಿ ರಂಗದಲ್ಲೂ ಕೂಡ ಉದ್ಯೋಗದಲ್ಲಿ ಮೀಸಲಾತಿ ಮತ್ತು ಒಳ ಮೀಸಲಾತಿ ಬರಬೇಕು. ಅದಕ್ಕೋಸ್ಕರ ಹೋರಾಟ ಮಾಡಬೇಕು ಅಂತ ಹೇಳಿ ಸಂಪೂರ್ಣ ಒಳ ಮೀಸಲಾತಿಗೋಸ್ಕರ
ನಮ್ಮ ಹೋರಾಟವನ್ನು ಮುಂದುವರಿಸಬೇಕು ಅಂತ ಇವತ್ತು ನಿರ್ಣಯವನ್ನು ಮಾಡಿದೆ. ಜೊತೆಗೆ ಈ ಹೋರಾಟದ ರೂವಾರಿ ಒಳ ಮೀಸಲಾತಿಯ ಮೂಲ ಹೋರಾಟಗಾರರು ನೇತೃತ್ವವನ್ನು ವಹಿಸಬೇಕು. ಆಮೇಲೆ ಒಳ ಮೀಸಲಾತಿ ಹೋರಾಟಗಾರರು